ನಮಸ್ಕಾರ ವೀಕ್ಷಕರಿಗೆ, ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ನಿಪ್ಪಾನಿ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ತಪೋವನದಲ್ಲಿ ನಾವಿದ್ದೇವೆ. ನಮ್ಮ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಬಾಗಲಕೋಟ್ ತಾಲೂಕು ಘಟಕ ಅಧ್ಯಕ್ಷರಾದಂತಹ ರೇವಣಸಿದ್ದಯ್ಯ ಹಿರೇಮಠ ಗುರುಗಳು ನಮ್ಮ ಜೊತೆಯಲ್ಲಿದ್ದಾರೆ. ಈ ಒಂದು ಸಸ್ಯದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಸಸ್ಯದಿಂದ ಇದಕ್ಕೆ ಇನ್ನೂ ಕೆಲವು 3 ಔಷಧಿಗಳದಾವೆ. ತಪ್ಪಲ ಒಂದು ಇದು ನೀಲಿ ಉತ್ತರಾಣಿ, ಇದು ಒಂದು ಬೇವು, ಆನಂತರ ಹೊನ್ನಂಬರಿ ಅಂದ್ರೆ ಅವ್ರಿ ಗಿಡ, ಹೊನ್ನಂಬರಿ ಗಿಡ ಹಿಂದಿನ ನಮ್ಮ ಎಪಿಸೋಡ್ ಅಲ್ಲಿ ಹೊನ್ನಂಬರಿ ಗಿಡ ಅಂತಾರ, ಅವ್ರಿ ಗಿಡನೂ ಅಂತಾರ. ಆನಂತರ ಹೇಲ್ ಬೇವಿನ ಗಿಡ ಅಂತ ಒಂದು ಅಗಲನೆ ಎಲೆ ಬರ್ತಾ, ಆ ಎಲೆಯನ್ನು ಬೆಳಗ್ಗೆ ತಂದು ಅದನ್ನ ಎಲೆ ತಗೊಂಡು ನಾವು ಸಣ್ಣಾಗಿ ಕುಟ್ಟಿ, ಅದಕ್ಕೆ ನೀರು ಕುಡಿಸುವಂಗಿಲ್ಲ, ಸಣ್ಣ ಕುಟ್ಟಿ ಒಂದು ಗ್ಲಾಸ್ ಸೋಸ್ಬೇಕು. ಅದನ್ನೇನು ಮಾಡ್ಬೇಕು, ಮುಂಜಾನೆ ಮತ್ತು ಸಂಜೆಗೆ 2 ಹೊತ್ತು ಕುಡಿಯಕ್ಕೆ ಕೊಡ್ಬೇಕು. ಬೆಳಗ್ಗೆ ಎದ್ದ ಕೂಡಲೇ ಸಾಯಂಕಾಲ 2 ಹೊತ್ತು ಕುಡಿಯಕ್ಕೆ ಕೊಡ್ಬೇಕು. ಆನಂತರ ಈ ನೀಲಿ ಉತ್ತರಾಣಿ ಐತಲ್ಲ, ಈ ನೀಲಿ ಉತ್ತರಾಣಿ ಏನೈತಲ್ಲ, ಇದನ್ನು ರಸ ಮಾಡಿ ಕುಡಿಸ್ಬೇಕು ಏನ್ರಿ. ಈ ಬೇವು ಮತ್ತು ಹೊನ್ನಂಬರಿ ಚಿಗುರು ಮತ್ತು ಈ ಬೇವಿನ ಚಿಗುರು ಮತ್ತು ಬೇವಿನ ಎಲೆಯನ್ನು ಸಣ್ಣಗೆ ಜಜ್ಜಿ ಎಲ್ಲಿ ಗಾಯ ಐತಿ ಅಲ್ಲಿ ಹಚ್ಬೇಕು. ಅದನ್ನು ಹಚ್ಚಿದಂತಂದ್ರೆ ವಯಸ್ಸು ಇದ್ದಂತಂದ್ರೆ 2 ತಿಂಗಳ, ಭಾಳ ಅಂದ್ರೆ 3 ತಿಂಗಳು ಚೊಕ್ಕ ಆರಾಮಾಗುತ್ತೆ. ಆನಂತರ ವಯಸ್ಸಾಗಿತ್ತು 80-90 ವಯಸ್ಸಾಗಿತ್ತಂದ್ರೆ ಅದು ಮ್ಯಾಕ್ ಹೋಗೋದಿಲ್ಲ, ಆದ್ರೆ ಅಲ್ಲೇ ಉಳಿತೈತಿ. ಗಾಯ ಅನ್ನೋದು ಮ್ಯಾಕ್ ಹೋಗೋದಿಲ್ಲ, ಕಾಲು ಕಡಿಸ್ಬೋದಂತ ಅವಶ್ಯನೂ ಬೀಳೋದಿಲ್ಲ, ಕ್ರಮೇಣ ಕಡಿಮೆ ಆಗುತ್ತೆ. ಇಂಥ ಶಕ್ತಿ ಈ ಗಿಲ್ಮೂಡಿಕೆಗಳಲ್ಲಿ ಅದಾವೆ. ನಮಸ್ಕಾರ.